ದೇವಿ ಮೈಮೇಲಿಂದ ಕದ್ದ ಆಭರಣಗಳು ದೇವಸ್ಥಾನಕ್ಕೆ ಮತ್ತೆ ಬಂದು ಸೇರ್ತಾ ಇಲ್ವಾ ಅನ್ನೋ ವಿಚಾರ ನಿಮ್ಗೆ ಯಾರಿಗಾದ್ರೂ ಗೊತ್ತಾ? ಆಗಿನ ಕಾಲದಲ್ಲಿದ್ದ ದಂಡನಾಯಕರು ಅದನ್ನೆಲ್ಲ ಮತ್ತೆ ವಶಪಡಿಸಿಕೊಂಡ್ರು ಅನ್ನೋದು ಪ್ರತೀತಿ ಇದೆ. ಆದರೆ ಅದು ಎಷ್ಟು ನಿಜ ಅನ್ನೋದು ನಮಗೆ ಗೊತ್ತಿಲ್ಲ ಮಹರ್ಷಿಗಳೇ. ನಿಜ, ದೇವಿಯ ಆಭರಣಗಳನ್ನ ದಕ್ಕಿಸ್ಕೊಂಡ್ರು. ಆದ್ರೆ ದೇವಿಯ ವಕ್ಷಸ್ಥಳದಿಂದ ಸೂರ್ಯಮಣಿ ಕಾಣೆ ಆಗೋಯ್ತು. ಇದನ್ನ ನಾನು ಹೇಳ್ತಾ ಇಲ್ಲ, ತಾಳೆಗರಿ ಹೇಳ್ತಾ ಇದೆ. ಆ ಜಗನ್ಮಾತೆ ಪಾರ್ವತಿ ದುಷ್ಟರನ್ನು ಸಂಹಾರ ಮಾಡಲು ಕಾಳಿ ಅವತಾರವನ್ನು ತಾಳಿದಳು. ಆ ಘೋರ ಅವತಾರದಲ್ಲಿ ಆಕೆಯ ಲಲಾಟದಿಂದ ಉದ್ಭವಿಸಿದ ಒಂದು ಬೆವರಿನ ಹನಿಯೇ ಆ ಸೂರ್ಯಮಣಿ.